ಸಾಗರ ತಾಲೂಕಿನ ಮಂಕಳೆ ಗ್ರಾಮದ ಸುಮಾರು 1.6 ಕಿಲೋಮೀಟರ್ ರಸ್ತೆ ಕಾಮಗಾರಿ ಕಳೆದ ವಿಧಾನಸಭೆ ಚುನಾವಣೆಗೆ ಪೂರ್ವದಲ್ಲಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು. ತರಾತುರಿಯಲ್ಲಿ ಕಳಪೆ ಕಾಮಗಾರಿ ಮಾಡಿರುವ ಆರೋಪ ಕೇಳಿಬಂದಿತ್ತು. ಈ ಕುರಿತು ಕನ್ನಡ ಮೀಡಿಯಂ ವಾಹಿನಿ ಸುದ್ದಿ ಪ್ರಸಾರ ಮಾಡಿತ್ತು. ಅದರ ಫಲಶ್ರುತಿ ಎಂಬಂತೆ ಸದ್ಯ ಹೊರ ರಸ್ತೆಯನ್ನ ಮಾಡಲಾಗಿದೆ. ಸಂಪೂರ್ಣವಾಗಿ ಡಾಂಬರ್ಮಯವಾಗಿದ್ದು ಸದ್ಯ ಈ ರಸ್ತೆಯ ಬಗ್ಗೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಾಗರ ತಾಲೂಕಿನ ಮಂಕಳೆ ಗ್ರಾಮದಲ್ಲಿ ಸುಮಾರು 1.5 ಕಿಲೋಮೀಟರ್ ವರೆಗೆ ರಸ್ತೆ ಇರಲಿಲ್ಲ. ಅದು ಕೂಡ 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ತರಾತುರಿಯಲ್ಲಿ ಒಂದು ರಸ್ತೆ ಮಾಡಿದೀವಿ ಅಂತ ಹೇಳ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಮಾಡಿ ಒಂದೇ ವಾರಕ್ಕೆ ಅಲ್ಲಿ ವಾಹನಗಳು ಓಡಾಡಿದಂತ ಸಂದರ್ಭದಲ್ಲಿ ಡಾಂಬರ್ ಎಲ್ಲ ಜರ್ದು ಕೆಳಗೆ ಹೋಗಿತ್ತು. ಇನ್ನು ರಸ್ತೆ ಪಕ್ಕದಲ್ಲಿದ್ದಂತ ಡಾಂಬರ್ ಹಾಗೆ ಕಿತ್ ಬರ್ತಾ ಇತ್ತು. ಇದರಿಂದ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಇಂಥ ಕಾಮಗಾರಿಯನ್ನ ಯಾಕೆ ನಡೆಸಿದ್ದಾರೆ ಜನಪ್ರತಿನಿಧಿಗಳು ಅಂತ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತು ಕನ್ನಡ ಮೀಡಿಯಂ ವಾಹಿನಿ ಕೂಡ ಆವತ್ತೇ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆ ಸುದ್ದಿಯ ಒಂದು ಫಲಶ್ರುತಿಯಾಗಿ ಇದೀಗ ಮಂಕಳೆ ಗ್ರಾಮಕ್ಕೆ ರಸ್ತೆ ಭಾಗ್ಯ ಸಿಕ್ಕಿದೆ. ಸುಮಾರು 1.5 ಕಿಲೋಮೀಟರ್ ವರೆಗೆ ಡಾಂಬರೀಕರಣವನ್ನ ಮಾಡಲಾಗಿದ್ದು ಬಹಳ ಸುಸಜ್ಜಿತವಾಗಿ ರಸ್ತೆ ನಿರ್ಮಾಣವನ್ನ ಮಾಡಲಾಗಿದೆ. ಜೊತೆಗೆ ಏನು ಹಳೆ ಡಾಂಬರನ್ನ ಹಾಕಲಾಗಿತ್ತು, ಕೇವಲ ನೆಪ ಮಾತ್ರಕ್ಕೆ ಹಾಕಲಾಗಿತ್ತು, ಆ ಡಾಂಬರನ್ನ ಸಂಪೂರ್ಣವಾಗಿ ಕಿತ್ತು ಹೊಸದಾಗಿ ಡಾಂಬರೀಕರಣವನ್ನ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಎಡಭಾಗದಲ್ಲಿ ಇರುವಂತದ್ದು ಹಳೆ ಯಾವ ರೀತಿ ಇತ್ತು ಅನ್ನುವಂಥದ್ದು ರಸ್ತೆ, ಬಲಭಾಗದಲ್ಲಿ ನೋಡ್ತಾ ಇರುವಂತದ್ದು ನೂತನವಾಗಿ ಯಾವ ರೀತಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು. ಎಡಭಾಗದಲ್ಲಿ ಇರುವಂತಹ ದೃಶ್ಯದಲ್ಲಿ ಡಾಂಬರ್ ಯಾವ ರೀತಿ ಕಿತ್ತು ಬರ್ತಾ ಇದೆ, ರಸ್ತೆ ಯಾವ ರೀತಿ ಹಾಳಾಗಿದೆ ಅನ್ನುವಂಥದ್ದನ್ನ ನೀವೇ ಗಮನಿಸ್ತಾ ಇರ್ಬೋದು. ಆದ್ರೆ ಇದೀಗ ಹಳೆ ಡಾಂಬರ್ಗಳನ್ನ ಕಿತ್ತು ನೂತನವಾಗಿ ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದರಿಂದ ಆ ಭಾಗದಲ್ಲಿ ಏನು ರಸ್ತೆ ಇಲ್ಲ ಅನ್ನುವಂತ ಕೊರಗಿತ್ತು ಅದನ್ನ ನೀಗಿಸಿದಂತಾಗಿದೆ.